ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಯಾರೆಲ್ಲ SDA ಹುದ್ದೆಗೆ ಅಪ್ಲೈ ಮಾಡಬೇಕು ಅಂತ ವೇಟ್ ಮಾಡ್ತಾ ಇದ್ದೀರಾ, ಅವ್ರಿಗೊಂದು ಕೊನೆಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಕಡೆಯಿಂದ ಒಂದು SDA ಹುದ್ದೆಗೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲಿಕೇಶನ್ ನ ಬಿಟ್ಟಿದ್ದಾರೆ. ಎಷ್ಟು ಹುದ್ದೆಗಳು, ಎಷ್ಟು ಪೋಸ್ಟ್ಗಳು ಖಾಲಿ ಇದಾವೆ, ಈ ಪೋಸ್ಟ್ ಗೆ ಅಪ್ಲೈ ಮಾಡ್ಬೇಕಂದ್ರೆ ನಿಮ್ದು ಎಲಿಜಿಬಿಲಿಟಿ ಏನೇನಾಗಿರ್ಬೇಕು, ಕ್ವಾಲಿಫಿಕೇಶನ್ ಏನೇನಾಗಿರ್ಬೇಕು, ಮತ್ತೆ ನೀವು ಯಾವ ತರ ಅಪ್ಲೈ ಮಾಡ್ಬೇಕು ಅಂತ ಎಲ್ಲಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾಕಪ್ಪ ಅಂದ್ರೆ ಇದೇ ತರ ನಿಮ್ಗೆ ಗೌರ್ಮೆಂಟ್ ಅಪ್ಡೇಟ್ ಮತ್ತೆ ಗೌರ್ಮೆಂಟ್ ಸ್ಕೀಮು ಮತ್ತೆ ಅದೇ ಎಲ್ಲಾ ತರ ಜಾಬ್ ಡೀಟೇಲ್ ಈ ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಬನ್ನಿ ನೋಡೋಣ ಇವಾಗ ಏನಿದೆ ಇದರಲ್ಲಿ. ಅಂದ್ರೆ ಇಲ್ಲಿ ನೀವು ಈ ತರ ಒಂದು ಪೇಜ್ ನೋಡ್ತಾ ಇರಬಹುದು. ಈ ಪೇಜ್ ಲಿಂಕ್ ಬಂದು ನಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲೇ ಹಾಕಿರ್ತೀನಿ. ಅಲ್ಲಿ ಹೋಗಿ ಓಪನ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ನೀವು, ಇಲ್ಲಿ ನೀವು ಅಂದ್ರೆ ಇವಾಗ ನೀವು ಯಾವ್ದಾವ್ದು ನೋಟಿಫಿಕೇಶನ್ ಇದೆ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ವ್ಯೂ ಆಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆದ್ಮೇಲೆ ಇಲ್ಲಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಬಹುದು ನೀವು, ಇಲ್ಲಿ ನೋಡಬಹುದು SCRB SD ಅಂತ ಇದೆ ನೋಡಿ. ಇದನ್ನು 11 ಆಗಸ್ಟ್ 2026 ಗೆ ಈ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಡೈರೆಕ್ಟ್ ರಿಕ್ವೈರ್ಮೆಂಟ್ ಆಫ್ ದಿ ಕ್ಯಾಂಡಿಡೇಟ್ ಟು ದಿ ಪೋಸ್ಟ್ ಆಫ್ ದಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆದ್ಮೇಲೆ ಇನ್ನೊಂದ್ ತರ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನೋಡಬಹುದು ಫಸ್ಟ್ ಒನ್ ಬಂದು SCRB SD ಅಂತ ಇದೆ ನೋಡಿ. ಇದು RPC ಮತ್ತೆ KKR ಅಂದ್ರೆ ಹೈದರಾಬಾದ್ ಕರ್ನಾಟಕ, ನಾನ್ ಹೈದರಾಬಾದ್ ಕರ್ನಾಟಕರಿಗೆ ಎರಡು ಕ್ಯಾಂಡಿಡೇಟ್ಸ್ ಗಳಿಗೆ ಅಪ್ಲೈ ಆಗತ್ತೆ. ಇಲ್ಲಿ ಬಂದ್ಬಿಟ್ಟು ಇಬ್ರು ಅಪ್ಲೈ ಮಾಡ್ಬೋದು. ಅಂದ್ರೆ ಹೈದರಾಬಾದ್ ಕರ್ನಾಟಕ ಇದ್ದವರು ಅಪ್ಲೈ ಮಾಡ್ಬೋದು, ನಾನ್ ಹೈದರಾಬಾದ್ ಕರ್ನಾಟಕ ಇದ್ದವರು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಹೌ ಟು ಅಪ್ಲೈ ಅಂತ ಇದೆ. ನೀವು ಏನಾದ್ರು ಡೈರೆಕ್ಟ್ ಆಗಿ ಅಪ್ಲೈ ಮಾಡಕ್ ಹೋದ್ರೆ ಏನೇನ್ ಡೀಟೇಲ್ಸ್ ಇದೆ ನೋಡ್ಕೊಳ್ದೆ ನೀವು ಡೈರೆಕ್ಟ್ ಅಪ್ಲೈ ಮಾಡಕ್ ಹೋಗ್ಬೇಡಿ. ಅದಕ್ಕೋಸ್ಕರ ಇಲ್ಲಿ ನೋಡಬಹುದು ಎಲ್ಲ ಡೀಟೇಲ್ಸ್ ಇದೆ. ಆಮೇಲೆ ನೋಡೋಣ. ಫಸ್ಟ್ ಒಂದು ನೋಟಿಫಿಕೇಶನ್ ಏನಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ನೀವು, ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳ ಲೋಕಸೇವಾ ಆಯೋಗ ಜಾಹೀರಾತುಗಳ ನೇಮಕಾತಿ ಸಮಿತಿಗಳ ಜಾಹೀರಾತು ಅಂತ ಇದೆ. ಕರ್ನಾಟಕ ರಾಜ್ಯಪತ್ರ ಅಧಿಕೃತದಿಂದ ಪ್ರಕಟಿಸಲಾಗಿದೆ ಅಂತ ಇದೆ. ಈ ಕೆಳಗಡೆ ಸ್ಕ್ರಾಲ್ ಮಾಡಿ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ, ನಮ್ಗೆ ಕನ್ನಡದಲ್ಲಿ ಹೇಳ್ಬೇಕಲ್ವಾ, ಅದಕ್ಕೆ ಕೆಳಗಡೆ ಸ್ಕ್ರಾಲ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಅಂತ ಇದೆ ನೋಡಿ. SCRB SDA 4/2026 ಅಂದ್ರೆ 11 ಆಗಸ್ಟ್ ಗೆ ಇದು ರಿಲೀಸ್ ಆಗಿದೆ. ಇಲ್ಲಿ ಉಳಿದ ಮೂಲ ವೃಂದದ ಅಡಿಯಲ್ಲಿರುವ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳ ನೇಮಕಾತಿಯ ಬಗ್ಗೆ ಅಂತ ಇದೆ. ಇಲ್ಲಿ ನೋಡಬಹುದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಕೊನೆ ದಿನಾಂಕ ಬಂದು 11/9/2026 ಆಗಿರುತ್ತೆ. ಅಂದ್ರೆ ನಿಮ್ಗೆ ಲಾಸ್ಟ್ ಡೇಟ್, ಈ ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಬಂದು 11/9 ಆಗಿರುತ್ತೆ. ಅಂದ್ರೆ ನೆಕ್ಸ್ಟ್ ಮಂತ್ 11 ಈ ಸೆಪ್ಟೆಂಬರ್ 11ನೇ ಡೇಟ್ಗೆ ಇದು ಲಾಸ್ಟ್ ಕೊನೆ ದಿನಾಂಕ ಆಗಿರತ್ತೆ ಈ ಅಪ್ಲಿಕೇಶನ್ ಆಗ್ಬೇಕಾದ್ರೆ. ಈ ಕೆಳಗಿನ ವಿವರಿಸಿರುವಂತೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಉಳಿದ ಮೂಲ ವೃಂದದ ಅಡಿಯಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಇಲ್ಲಿ ಬಂದು ಯಾವುದೇ ತರ ಎಕ್ಸಾಮ್ ಇರಲ್ಲ, ನೇರ ನೇಮಕಾತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತೆ ನೋಡಬಹುದು ಆಹ್ವಾನಿಸಲಾಗಿದೆ 13/8/2020 ಅಪ್ಲಿಕೇಶನ್ 13 ಅಂದ್ರೆ ಇವತ್ತಿಂದ ಸ್ಟಾರ್ಟ್ ಆಗತ್ತೆ. ಮತ್ತೆ 11/9/2026 ಕೊನೆ ದಿನಾಂಕ ಆಗಿರುತ್ತೆ. ಟೈಮಿಂಗ್ಸ್ ಎಲ್ಲಿವರೆಗೂ ಟೈಮಿಂಗ್ 11ನೇ ತಾರೀಕು 11:59 ಟೈಮಿಂಗ್ ವರೆಗೂ ಇಲ್ಲಿ ನೀವು ಅಪ್ಲೈ ಮಾಡಬಹುದು. ಯಾವ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬಹುದು ಅಂತ ಇಲ್ಲಿ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಈ ನೋಟಿಫಿಕೇಶನ್ ಲಿಂಕ್ ನಾನು ನಮ್ದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ನಮ್ದೊಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀನಿ. ಇಲ್ಲ ನಮ್ದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರಲ್ಲಿ ನೀವು ಜಾಯ್ನ್ ಆದ್ರೆ ಅಲ್ಲಿನೂ ಕೂಡ ಇದನ್ನ ಅಪ್ಲೋಡ್ ಮಾಡಿರ್ತೀನಿ. ಇಲ್ಲಿ ಕೆಳಗಡೆ ಬಂದು ನೋಡಬಹುದು ಹುದ್ದೆ ಅಂತ ಇದೆ. ದ್ವಿತೀಯ ದರ್ಜೆ ಸಹಾಯಕ ಅಂದ್ರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆಗಳ ಸಂಖ್ಯೆ 18 ಇದೆ. ಅಂದ್ರೆ 18 ಪೋಸ್ಟ್ಗಳು ಖಾಲಿದಾವೆ. ವೇತನ ಶ್ರೇಣಿ ಬಂದು 25,000 ಸ್ಟಾರ್ಟಿಂಗ್ಗೆ. ನೀವು ಫಸ್ಟ್ ಟೈಮ್ ಸೇರ್ಕೊಂಡಾಗ ಇಲ್ಲಿ 25,000ರಿಂದ 81,000 ನೀವು ಇದನ್ನ ನಿಮ್ಮ ಏನಿರುತ್ತಲ್ಲ ಹಣವನ್ನ ನೀವು ವೇತನ ಶ್ರೇಣಿಯನ್ನ ಪಡ್ಕೋಬಹುದು ಅಂತ ಇದೆ. ಕೆಳಗಡೆ ಒಂದು ಹುದ್ದೆಯ ವರ್ಗೀಕರಣ ಅಂದ್ರೆ ಈ ಜಾಬ್ಗೆ ಯಾವ ತರ ಡಿವಿಷನ್ ಅಂದ್ರೆ ಯಾವ ತರ ಪಾರ್ಟ್ ಬೈ ಪಾರ್ಟ್ ಅಂದ್ರೆ ಯಾವ ತರ ನಿಮ್ಗೆ ಪೋಸ್ಟ್ ಅನ್ನ ನಿಮ್ಗೆ ಕೊಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಈಗ ಕ್ಯಾಟಗರಿ ವೈಸ್ ಇರುತ್ತೆ. ಮತ್ತೆ ಗ್ರಾಮೀಣ, ಕನ್ನಡ ಮಾಧ್ಯಮ, ಮತ್ತೆ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮತ್ತೆ ಇದು ನಾನ್ ಹೈದರಾಬಾದ್ ಕರ್ನಾಟಕ ಇದ್ದವರಿಗೆ ಅವ್ರಿಗೆ ಯಾವ ತರ ಬರುತ್ತೆ ಅದನ್ನೆಲ್ಲ ಡೀಟೇಲ್ ಆಗಿ ಕೊಟ್ಟಿದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಲ್ಲಿ ಯಾವ್ದಾವ್ದು ಪೋಸ್ಟ್, ಸಾಮಾನ್ಯ ಅಭ್ಯರ್ಥಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಇದ್ರೆ ಅವರಿಗೆ ಎಷ್ಟು ಪೋಸ್ಟ್ ಖಾಲಿದಾವೆ, ಮತ್ತೆ ಕನ್ನಡ ಮಾಧ್ಯಮ ಅಭ್ಯರ್ಥಿ ಇದ್ರೆ ಅವ್ರಿಗೆ ಎಷ್ಟು ಪೋಸ್ಟ್ ಖಾಲಿದಾವೆ, ಮತ್ತೆ ಮಹಿಳಾ ಅಭ್ಯರ್ಥಿ ಇದ್ರೆ ಅವ್ರಿಗೆ ಎಷ್ಟು ಖಾಲಿದಾವೆ, ಮತ್ತೆ ಎಲ್ಲಾ ತರನು ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೋಬಹುದು ನೀವು ಕರೆಕ್ಟ್ ಆಗಿ ಓದ್ಕೊಂಡು ಕೆಳಗಡೆ ಸ್ಕ್ರಾಲ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ವಿದ್ಯಾ ಅರ್ಹತೆ ಏನಾಗಿರತ್ತಪ್ಪ ಅಂದ್ರೆ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ವಿಜ್ಞಾನ, ಕಲೆ, ವಾಣಿಜ್ಯ ಅಂದ್ರೆ ನಿಮ್ದು ಸೈನ್ಸ್ ಅಥವಾ ಆರ್ಟ್ಸ್, ಕಾಮರ್ಸ್ ಮೂರಲ್ಲಿ ನೀವು ಯಾವ್ದಾದ್ರು ಒಂದು ಕಾಲೇಜಲ್ಲಿ ಪಡೆದಿರ್ಬೇಕು, ಶಿಕ್ಷಣವನ್ನು ಪಡೆದಿರ್ಬೇಕು. ವ್ಯವಹಾರ ನಿರ್ವಹಣೆ, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್, ವ್ಯವಹಾರ ಆಡಳಿತ,
ಅಂದ್ರೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ ಅದೊಂದು. ಮತ್ತೆ ವಿಷಯಗಳಲ್ಲಿ ಪದವಿಯಲ್ಲಿ ಸಾಮಾನ್ಯ ವರ್ಗ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ಕನಿಷ್ಠ 55% ಅಂಕಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಕನಿಷ್ಠ 50% ಅಂಕಗಳೊಂದಿಗೆ ಕಂಪ್ಯೂಟರ್ ನಿರ್ವಹಣಾ ಜ್ಞಾನವನ್ನು ಹೊಂದಿರಬೇಕು. ಇಲ್ಲಿ ನಿಮ್ಗೆ ಕಂಪ್ಯೂಟರ್ ನಾಲೆಜ್ ಇರ್ಬೇಕಾಗಿರುತ್ತೆ. ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂತಾನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ಕ್ಯಾಟಗರಿದವರಿಗೆ ಯಾವ ಕ್ಯಾಂಡಿಡೇಟ್ ಗಳಿಗೆ ಎಷ್ಟು ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ನಿಮ್ದು ಏಜ್ ಲಿಮಿಟ್ ಬಂದು ಇಲ್ಲಿ ನೋಡಬಹುದು ನೀವು, ವಯೋಮಿತಿ ಬಂದು 18 ವರ್ಷ ಮೇಲಾಗಿರ್ಬೇಕು. ಮತ್ತೆ ಗರಿಷ್ಠ ವಯೋಮಿತಿ ಬಂದು ಇದ್ರ ಪ್ರಕಾರ ಇರುತ್ತೆ. ಇಲ್ಲಿ ನೋಡಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ 35+5 ವರ್ಷಗಳ ವಯೋಮಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನೀವು 40 ವರ್ಷ, ಸಾಮಾನ್ಯ ಜನರಲ್ ಕಾಸ್ಟ್ ಅವರಿಗೆ 40 ವರ್ಷಗಳ ವಯೋಮಿತಿ ಇದೆ. ಮತ್ತೆ ಇತರೆ ಹಿಂದುಳಿದ ಪ್ರವರ್ಗಗಳಿಗೆ 2A 2B ಮತ್ತೆ 3A 3B ಅವರಿಗೆ 38 ವರ್ಷ ವಯೋಮಿತಿ ಇರಬೇಕು. ಮತ್ತೆ ಅದರಲ್ಲಿ ಸಡಿಲಿಕೆ ಬಂದು 5 ವರ್ಷಗಳು ಇರುತ್ತೆ. ಪ್ಲಸ್ ಇದೆರಡು ಸೇರಿ ನಿಮ್ಗೆ ಅಷ್ಟು ವಯೋಮಿತಿ ನಿಮ್ ಒಳಗಡೆ ಇದ್ರೆ ನಿಮ್ಗೆ ಅಪ್ಲೈ ಮಾಡಬಹುದು. ಮತ್ತೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಹಿಂದುಳಿದ ವರ್ಗಗಳ ಸೇರಿದ ಪ್ರವರ್ಗ 1 ಅವರಿಗೆ 40+5 ವರ್ಷಗಳು. ಒಟ್ನಲ್ಲಿ ನಿಮ್ಗೆ 45 ವರ್ಷಗಳ ಒಳಗಡೆ ನೀವು ಇದ್ರೆ ಈ ಜಾಬ್ಗೆ ಅಪ್ಲೈನ ಮಾಡಬಹುದು. ಮತ್ತೆ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರದ ಆದೇಶ ಸಂಖ್ಯೆ ಇಲ್ಲಿ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ನೋಡ್ಕೋಬಹುದು. ಅರ್ಜಿ ಸಲ್ಲಿಸುವ ವಿಧಾನ, ಅಭ್ಯರ್ಥಿಗಳ ನಿಗದಿಪಡಿಸಿದ ಶುಲ್ಕ ಈ ಕೆಳಗಿನಂತಿರುತ್ತವೆ ಅಂತ ಇದೆ. ಅಂದ್ರೆ ನಿಮ್ಗೆ ಈ ಜಾಬ್ಗೆ ಅಪ್ಲೈ ಮಾಡ್ಬೇಕಂದ್ರೆ ಎಷ್ಟು ಫೀಸ್ ಅನ್ನ ಪೇ ಮಾಡ್ಬೇಕಾಗಿರತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು, ಜನರಲ್ ಕಾಸ್ಟ್ ನವರಿಗೆ 350 ಇರುತ್ತೆ ಫೀಸು. ಮತ್ತೆ ನೆಕ್ಸ್ಟ್ ಒನ್ ಬಂದು ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 2A 2B 3A 3B ಅವರಿಗೆ 350 ಇರುತ್ತೆ, ಅಷ್ಟೇ ಇರುತ್ತೆ. 315 ಇರುತ್ತೆ. ಮತ್ತೆ ನೆಕ್ಸ್ಟ್ ಒನ್ ಬಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 200 ಇರುತ್ತೆ, ಅಂದ್ರೆ 200 ಇರುತ್ತೆ. ಇಲ್ಲಿ ಕ್ಯಾಟಗರಿ ವೈಸ್ ಫೀಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾವ ತರ ನೀವು ಅಪ್ಲೈ ಮಾಡುವಾಗ ಅಮೌಂಟ್ ಯಾವ ತರ ಪೇ ಮಾಡ್ಬೇಕಂದ್ರೆ, ನಿಗದಿತ ಶುಲ್ಕವನ್ನು ವೆಬ್ಸೈಟ್ ನಲ್ಲಿ ನೀಡಲಾದ ಲಿಂಕ್ ಮೂಲಕ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪೇಟಿಎಂ, ಗೇಟ್ವೇ ಬೈ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಎಲ್ಲ UPI ಇದೆ, ಪೇಟಿಎಂ ಕಾರ್ಡ್ ಇದೆ, ಎಲ್ಲ ತರದ್ಲಿಂತ ನೀವು ಈ ಶುಲ್ಕವನ್ನು ಪೇ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಆಯ್ಕೆಯ ವಿಧಾನ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ನೀವು ನೋಡಬಹುದು. ಇಲ್ಲಿ ನೋಡಬಹುದು, ಒಂದು ಎಕ್ಸಾಮ್ ಇರುತ್ತೆ. ಇಲ್ಲಿ ಜನರಲ್ ಎಕ್ಸಾಮ್ ಅಂದ್ರೆ ಒಂದು ಸಾಮಾನ್ಯ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ, ಅದನ್ನ ನೀವು ಬರಿಬೇಕಾಗಿರುತ್ತೆ. ಅದನ್ನ ಬಂದು ಇಲ್ಲಿ ನೋಡಿರ್ಬೋದು ನೀವು, ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೊಂಡು ಕರೆಕ್ಟ್ ಆಗಿ ನೋಡ್ಕೊಂಡು ಅಪ್ಲೈ ಮಾಡ್ಬೇಕು. ನೀವು ಇದನ್ನ ಅಪ್ಲೈ ಮಾಡ್ಬೇಕಾದ್ರೆ ಯಾವ ತರ ಅಪ್ಲೈ ಮಾಡ್ಬೇಕು ಅಂತ ಡೀಟೇಲ್ ಆಗಿ ವಿಡಿಯೋ ಬೇಕಾದ್ರೆ ನಮ್ಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿರ್ತೀನಿ. ಮತ್ತೆ ಇಲ್ಲಿ ನೋಡ್ಬೋದು ನೀವು, ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ಹೌ ಟು ಅಪ್ಲೈ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಯಾವ ತರ ಅಪ್ಲೈ ಮಾಡ್ಬೇಕು ಅಂತ ಅದ್ರ ಬಗ್ಗೆನು PDF ಅಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅದನ್ನ ಓದ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಒಂದ್ ವೇಳೆ ನಿಮ್ಗೆ ಅಪ್ಲೈ ಮಾಡೋದೇ ಗೊತ್ತಾಗ್ತಿಲ್ಲ ಅಂದ್ರೆ ನಮ್ಗೆ ಕಮೆಂಟ್ ಅಲ್ಲಿ ಅಪ್ಲೈ ಮಾಡೋದು ಹೇಗೆ ವಿಡಿಯೋ ಮಾಡಿ ಹಾಕಿ ಅಂದ್ರೆ ನಾವು ವಿಡಿಯೋ ಮಾಡಿ ಹಾಕಿರ್ತೀವಿ. ಇಲ್ಲಿ ಫಸ್ಟ್ ನೋಡ್ಬೋದು, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ KKR ಅಂತ ಇದೆ, ಕಲ್ಯಾಣ ಕರ್ನಾಟಕ ಯಾರು ಇರುತ್ತೆ ಅವರು ಇದಕ್ಕೆ ಕ್ಲಿಕ್ ಮಾಡ್ಬೇಕು. ಮತ್ತೆ ನೆಕ್ಸ್ಟ್ ಒಂದು ಬಂದು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಫಾರ್ RPC ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕ ಯಾರು ಇರ್ತಾರ ಅವ್ರು ಅಪ್ಲೈ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಯಾವ ತರ ಅಪ್ಲೈ ಮಾಡ್ಬೇಕು ಅಂತ ವಿಡಿಯೋ ಅದ್ರ ಬಗ್ಗೆನೇ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡ್ಕೊಡ್ತೀನಿ. ಒಂದ್ ವೇಳೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.